ಇದೇ ಮಾರ್ಚ್ ತಿಂಗಳಲ್ಲಿ ನಡೆಯತಕ್ಕಂತಹ SA2 ಅಂದರೆ ದ್ವಿತೀಯ ಮೂಲ್ಯಾಂಕನ್ 2 9ನೇ ತರಗತಿಯ ತೃತೀಯ ಭಾಷೆ ಹಿಂದಿಯ ಈ ಒಂದು 80 ಅಂಕದ ಪ್ರಶ್ನೆ ಪತ್ರಿಕೆಗಳನ್ನು ಒಂದಷ್ಟು ಕೀ ಆನ್ಸರ್ಗಳ ಜೊತೆಗೆ ನಾವಿವತ್ತು ನೋಡೋಣಂತೆ. ಮೊದಲನೇ में ನಿಮಗೆ ಗೊತ್ತಿದೆ 4 विकल्प सुझाए गए हैं. उनमें से सर्वाधिक उचित विकल्प चुनकर उसके संकेत अक्षर सहित पूर्ण रूप से लिखिए ಅಂತ. ಇನ್ನೊಂದು ಮಾತು, ಈ ಒಂದು ಎಲ್ಲ PDF-ಗಳನ್ನು ಕೂಡ ಎಜುಕೇಷನ್ ಮುನ್ನಡೆ .in ಈ ಒಂದು ವೆಬ್ಸೈಟಲ್ಲಿ ನಾವು ತಕ್ಷಣಕ್ಕೆ, ಅಂದರೆ ಈ ವಿಡಿಯೋ ಅಪ್ಲೋಡ್ ಆದ ತಕ್ಷಣಕ್ಕೆ ಆ PDF-ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನೀವು PDF ಬೇಕಂದರೆ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನೀವು ಎಲ್ಲಿಗೆ ಭೇಟಿ ಕೊಡಬೇಕು, ಎಜುಕೇಷನ್ ಮುನ್ನಡೆ .inಗೆ ಭೇಟಿ ಕೊಟ್ಟು ನಿಮಗೆ ಬೇಕಾಗಿರ್ತಕ್ಕಂತಹ ಈ PDF-ಗಳನ್ನು, ಈ ಕ್ವಶನ್ ಪೇಪರ್ಗಳನ್ನು, ಇವನ್ನೆಲ್ಲವನ್ನು ಕೂಡ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ಈ ವ್ಯಾಕರಣ ಸಂಬಂಧಪಟ್ಟಂಥ 8 ಅಂಕದ ಈ 8 ಪ್ರಶ್ನೆಗಳಿಗೆ ನಾವು ಮೊದಲು ಉತ್ತರಿಸೋಣ. ಬಾಲಕ್ ಶಬ್ದ का ಸ್ತ್ರೀಲಿಂಗ ರೂಪ है. ಬಾಲಕ್, ಬಾಲಿಕಾ. ಬಾಲಕಿ ಆಗಲ್ಲ, ಬಾಲ ಆಗಲ್ಲ, ಇದು ಕೂಡ ಆಗಲ್ಲ. ನಿಮ್ನಲಿಖಿತ में से ಬಹುವಚನ ಶಬ್ದ है. ಇದರಲ್ಲಿ ಬಹುವಚನ ಶಬ್ದ ಯಾವುದು? झंडे, ಬಾವುಟಗಳು, ಧ್ವಜಗಳು ಅಂತ ಅರ್ಥ ಬರುತ್ತೆ. पढ़ना शब्द का प्रथम प्रेरणार्थक क्रियारूप है पढ़ाना. ಇದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ. ಪಢವಾನ ಅಂತಕ್ಕಂಥದ್ದು ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾರೂಪ. ಪಢ ಅಂತಕ್ಕಂಥದ್ದು ಕ್ರಿಯೆ. ರೋನಾ ಶಬ್ದ का ವಿಲೋಮ ಶಬ್ದ है. ರೋನಾ, ಹಸ್ನ. ಆಪೋಸಿಟ್ ವರ್ಡನ್ನು ನಾವು ಇಲ್ಲಿ ಬರಿತಿದ್ದೀವಿ. ಹಾತ್ ಬಢಾನ ಮುಹಾವರೆ ಕಾ ಅರ್ಥ है. ಹಾತ್ ಬಢಾನ ಅಂದರೆ ಸಹಾಯ ಮಾಡ್ತಕ್ಕಂಥದ್ದು. ಸಾಥಿ ಹಾತ್ ಬಢಾನ ಅಂದರೆ ಗೆಳೆಯ, ಜೊತೆಗೂಡು, ಹೆಲ್ಪ್ ಮಾಡು ಅಂತ. ನಿಮ್ನಲಿಖಿತ में से ಗುಣಸಂಧಿ का ಉದಾಹರಣ है. ಗುಣಸಂಧಿಗೆ ಉದಾಹರಣೆ ಯಾವುದು ಇಲ್ಲಿ? ಗಣೇಶ್. ತು ಇತ್ನೇ ದಿನ ಕಹಾ ಥಿ ಮಾಸಿ. ವಾಕ್ಯ में ಪ್ರಯುಕ್ತ ವಿರಾಮ ಚಿಹ್ನೆ. ಇಲ್ಲಿ ವಿರಾಮ ಚಿಹ್ನೆ ಯಾವುದು ಅಂತ ಕೇಳ್ತಿದ್ದಾರೆ. ಯಾವುದಿದು? ಪ್ರಶ್ನವಾಚಕ್. ಡಿ ಪ್ರಶ್ನವಾಚಕ್ ಸಹಿ ಉತ್ತರ ಹೋಗ. ವಿಭು 9वीं कक्षा में पढ़ रहा है. ಇಲ್ಲಿ ಕಾರಕ ಚಿಹ್ನೆ ಯಾವುದಂದರೆ ಮೇ. ಹಾಗೆಯೇ ಎರಡನೇ ಮೇನು ಅನುರೂಪತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರ್ತವೆ. ಸ್ವಾಮಿ ವಿವೇಕಾನಂದ ಕಿ ಮಾತಾ ಭುವನೇಶ್ವರಿ ದೇವಿ, ಪಿತಾ ವಿಶ್ವನಾಥ್ ದತ್. ನೀವಿಲ್ಲಿ ವಿಶ್ವನಾಥ್ ದತ್ ಅಂತ ಬರೀಬೇಕಾಗುತ್ತೆ. ವಿಶ್ವನಾಥ್ ದತ್. ರಾಜಸ್ಥಾನ್ ರೇತ್ ಕಾ ಪ್ರದೇಶ. ಮೇಘಾಲಯ, ಇದನ್ನು ಮೇಘೋं का आलय ಅನ್ಬೋದು, ಅಥವಾ ಬಾದಲೋं का घर ಅನ್ಬೋದು. ಬಾದಲೋं का घर ಅನ್ಬೋದು, ಅಥವಾ ಒಂದು ಪ್ರದೇಶ ಅಂತ ಅನ್ನೋದು ಬಾದಲೋं का ಪ್ರದೇಶ ಅಂತ ಬೇಕಾದ್ರೆ ಕರಿಬೋದು. ಭೀಮ್, ಮಾನವ್, ಬಕಾಸುರ್, ದಾನವ್. ದಾನವ್ ಅಂತ ನಾವು ಬರೀಬಹುದು. 12ನೇ ಪ್ರಶ್ನೆ, ಆಮ್ ಧರ್ತಿ ಅಂದರೆ ಮಾವಿನ ಹಣ್ಣು ಭೂಮಿ ಮೇಲೆ ಬೆಳೆದರೆ. ಕಮಲ್, ಪಾನಿ ಅಥವಾ ಜಲ್. ಪಾನಿ ಅಂತ ಬೇಕಾದ್ರೆ ಬರೀರಿ. 3ನೇ ಮೇನು 4 ಅಂಕಗಳಿಗೋಸ್ಕರ निम्नलिखित प्रश्नों के उत्तर एक एक पूर्ण वाक्य में लिखिए. किस कारण से बालक का खाना बंद कर दिया गया था. ಇಲ್ಲಿ ಬಾಲಕ್ ಯಾರು? ಗುಲಾಬ್ ಸಿಂಹ. ಗುಲಾಬ್ ಸಿಂಹನ್ಗೆ ಊಟವನ್ನು ಬಂದ್ ಮಾಡಿದ್ರು, ಯಾಕಂದರೆ ಆತನಿಗೆ ಜ್ವರ ಬಂದಿತ್ತು. ಅದನ್ನು ನಾವಿಲ್ಲಿ ಬರಿಬೇಕು. ಮಾಸಿ सभी को किस समय में साथ देती थी. संकट के समय में, सभी संदर्भों में साथ देती थी. ಮನೆಯಲ್ಲಿ ಏನಾದರೂ ವಿಶೇಷ ಆದರೆ ಮಾಸಿ ಅಲ್ಲಿಗೆ ಬಂದು ಸಹಾಯ ಮಾಡ್ತಾಯಿದ್ರು. आज किसको बचाने की मांग है? पर्यावरण को बचाने की मांग है. हम अगर चाहे तो कहाँ राहें पैदा कर सकते हैं? चट्टानों में राहें पैदा कर सकते हैं. साथ ही हाथ बढ़ाना पद्यದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. निम्नलिखित प्रश्नों के उत्तर 2-3 वाक्यों में लिखिए. 8 प्रश्न, 2 अंकों के लिए कुल 16 अंक. भाई को बहन कैसे विदा करती है. ಇದು ಕೂಡ ಗುಲಾಬ್ ಸಿಂಹ ಪಾಠದ ಪ್ರಶ್ನೆ. ಬಾವುಭಾಯಿನೇ ಕಿನ್ ಕಿನ್ ಸೆ ಮದದ್ ಮಾಂಗಿ. ಬಾವುಭಾಯಿ ಆ ಮರದ ಮೇಲೆ, ತೆಂಗಿನ ಮರದ ಮೇಲೆ ನೇತಾಡ್ತಾ ಯಾರ್ಯಾರ ಹತ್ರ ಸಹಾಯವನ್ನು ಕೇಳಿದ. ಊಂಟ್ ವಾಲ, ಘೋಡಾವಾಲ ಅವೆಲ್ಲ ಐತಲ್ಲ, ಮಾಲಿ, ಇನ್ ಸಬ್ಸೆ ಕ್ಯಾ ಮಾಂಗಿ, ಮದದ್ ಮಾಂಗಿ, ಸಹಾಯವನ್ನು ಕೇಳಿದ. ಸೂರ್ಯ ಸೆ ಹಮೆ ಕ್ಯಾ ಕ್ಯಾ ಮಿಲ್ತಾ ಹೈ. ಸೂರ್ಯನಿಂದ ನಮಗೆ ಸೋಲಾರ್ ಪವರ್ ಬಗ್ಗೆ ಪಾಠ ಇದೆಯಲ್ಲ, ಸೌರ ಊರ್ಜಾ, ಅಲ್ಲಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಸೂರ್ಯನಿಂದ ನಮಗೆ ಏನೇನು ಸಿಗುತ್ತೆ? ಶಾಖ ಮತ್ತು ಬೆಳಕು ಇವೆಲ್ಲ ಸಿಗ್ತಾವಲ್ಲ, ಇವನ್ನ ಬರೀಬೇಕು. ಚೆನ್ನಮ್ಮ को उनके पिता से कौन कौन सी कलाएं प्राप्त हुई. युद्ध कलाएं, घुड़सवारी ಇವೆಲ್ಲವನ್ನೂ ಕೂಡ ನಾವು ಇಲ್ಲಿ ಬರೀಬೇಕು. हिमालय के बारे में कवि की भावना क्या है. ऊंचा हिया हिमालय तेरा. ಇಲ್ಲಿ ಜಯ ಜಯ ಭಾರತ್ ಮಾತಾ ಅಲ್ಲಿಯ ಒಂದು ಪ್ರಶ್ನೆ ಇದು. पर्यावरण का महत्व समझाइए. ನಮ್ಮ ಪರಿಸರದ ಒಂದು ಮಹತ್ವವನ್ನು ಇಲ್ಲಿ ವಿವರಿಸಬೇಕು. पूरे देश कल्पना चावला को प्यार से क्या कहते हैं. ಇದು ಒಂದಂಕದ ಪ್ರಶ್ನೆ. ಆಕ್ಚುಲಿ 1-2 ಸೆಂಟೆನ್ಸ್ ನೀವು ಕಲ್ಪನಾ ಚಾವ್ಲಾ ಅವರ ಬಗ್ಗೆ ನಾಣ್ಯಟೆಲಲ್ಲಿ ಬರೀಬೇಕು. ಕಲ್ಪನಾ ಕಾ ಜನ್ಮ ಕಹಾ ಹುआ.
ಉನ್ಕಿ ಪಿತಾ ಕಾ ನಾಮ್ ಕ್ಯಾ ಥಾ, ಈ ಪ್ರಶ್ನೆಗಾದರೂ ಉತ್ತರಿಸ್ಬೋದು ಅಥವಾ ಮೊದಲನೇ ಪ್ರಶ್ನೆಗಾದರೂ ಉತ್ತರಿಸ್ಬೋದು. ಕಲ್ಪನಾ ಚಾವ್ಲಾ ಅವರ ಬಗ್ಗೆ ಇರತಕ್ಕಂತಹ ನಾನ್ ಡಿಟೇಲ್ನ ಪ್ರಶ್ನೆ. ಪ್ರತಿಭಾಗಿಯವನೇ ಲಡ್ಕೆ ಕಿ ಮದತ್ ಕೈಸೆ ಕಿ, ಒಬ್ಬ ಬಿದ್ದೋಗ್ತಾನಲ್ವಾ ಎರಡನೆಯ ಒಂದು ಪಾಠದಲ್ಲಿ, ಅವರು ಒಲಿಂಪಿಕ್ ಸ್ಪರ್ಧೆಯಲ್ಲಿ ಎಲ್ಲ ಓಡ್ತಾ ಇರ್ತಾರೆ. ಆಗ ಒಬ್ಬ ಬಿದ್ದ ತಕ್ಷಣವೇ ಉಳಿದ ಸ್ಪರ್ಧಿಗಳು ತುಂಬ ಧಾರಾಳವಾಗಿ ನಡ್ಕೊಂತಾರೆ. ಅದನ್ನು ನಾವಿಲ್ಲಿ ಬರಿಬೇಕು. ಕವಿ ಕಿಸ್ಸೆ ವಿಂತಿ ಕರ್ ರಹೆ ಹೈ, ಕವಿ ಕಹಾ ಗಂಗಾ ಬಹಾನ ಚಾಹತೆ ಹೈ, ಈ ಆಗ್ ಭರೆ ವಿಪಿನ್ ಮೇ ಅಂತ ಹೇಳ್ತಾರಲ್ಲ, ಅದನ್ನು ನಾವಿಲ್ಲಿ ಬರಿಬಹುದು. ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 3-4 ವಾಕ್ಯ ಮೇ ಲಿಖಿಯೇ, 3-4 ವಾಕ್ಯಗಳಲ್ಲಿ ನಾವು ಬರಿಬೇಕು. ಒಟ್ಟು 9 ಪ್ರಶ್ನೆಗಳಿರ್ತವೆ. 3 ಅಂಕದ ಪ್ರಶ್ನೆಗಳು, 27 ಅಂಕ. ವಿವೇಕಾನಂದನೇ ಭಾರತವಾಸಿಯಂಕೋ ಕ್ಯಾ ಉಪದೇಶ ದಿಯಾ, ಭಾರತವಾಸಿಗಳಿಗೆ ವಿವೇಕಾನಂದ ಅವರು ಕರೆ ಕೊಡ್ತಾರೆ. ಏನು ಕರೆ ಕೊಡ್ತಾರೆ, ಏನು ಉಪದೇಶ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾವಿಲ್ಲಿ ಬರಿಬೇಕು. ಮೌಸಿಕೆ ಖುಷಿ ಜೀವನ್ ಕಾ ವರ್ಣನ್, ಖುಷಿ ಕಿ ಜೀವನ್ ಕಾ ವರ್ಣನ್ ಕೀಜಿಯಾ, ಮೌಸಿ ಅವರು ಹೇಗೆ ಜೀವನ ಮಾಡ್ತಾಯಿದ್ರು ಅದನ್ನು ನಾವೇನು ಮಾಡ್ಬೋದು, ಬರಿಬೇಕು. ಮಾಹಿತಿ ಬಾಜಾರ್ಗೆ ಬಾರೆ ಮೇ 3 ವಾಕ್ಯ ಲಿಖಿಯೇ, ಮಾಹಿತಿ ಬಜಾರ್ ಯಾವ ಪಾಠದಲ್ಲಿ ಬರುತ್ತೆ, ಚಿರಾಪುಂಜಿ ಸೆ ಆಯಾ ಹೂಂ, ಈ ಒಂದು ಪಾಠದಿಂದ ಬರುತ್ತಲ್ವ. ಆ ಒಂದು ಪಾಠದಲ್ಲಿ ಮಾಹಿತಿ ಬಜಾರ್ ಬಗ್ಗೆ ಮಾಹಿತಿ ಇದೆ, ಅದನ್ನು ನಾವು 3 ವಾಕ್ಯಗಳನ್ನು ಬರಿಬೇಕು. ವಿಭುನೇ ಸಡಕ್ಕೋ ಸಾಂತ್ವನ ದೇತೆ ಹುಯೇ ಕ್ಯಾ ಕಹಾ, ವಿಭು ತನ್ನನ್ನು ಸಾಂತ್ವನ ಮಾಡೋಕ್ಕೆ ಬಂದಿರತಕ್ಕಂತಹ ಸಡಕ್ಕು ಕೂಡ ಆತ ಸಾಂತ್ವನ ಮಾಡ್ತಾನೆ. ಅವಾಗ ಏನು ಹೇಳ್ತಾನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರಿಬೇಕು. ಸಡಕ್ಕೆ ರಕ್ಷಾ ಸಬ್ಕಿ ಸುರಕ್ಷಾ ಪಾಠದಿಂದ ಕೇಳಿರೋದು. ಏಕ್ ಸೆ ಏಕ್ ಮಿಲ್ನೆ ಕಾ ಪರಿಣಾಮ ಕ್ಯಾ ಹೋತಾ ಹೈ, ಒಬ್ಬರಿಂದ ಒಬ್ಬರು ಜೊತೆಗೆ ಅಂದರೆ ಸಹಕಾರದ ಮನೋಭಾವದಿಂದ ಆಗ್ತಕ್ಕಂಥ ಲಾಭ ಏನು ಅಂತಕ್ಕಂಥದ್ದು ಬರೀಬೇಕು. ಚೌರಾಹಂ ಪರ್ ದಿಯೇ ಗಯೇ ಸಂಕೇತೋಂಕೋ ವಿಸ್ತಾರಿಸಿ ಲಿಖಿಯೇ, ಅಂದರೆ ದಾರಿಯಲ್ಲಿ ಈ ಒಂದು ಟ್ರಾಫಿಕ್ ಸಿಗ್ನಲ್ಸ್ ಮತ್ತೊಂದು ಇರ್ತಾವಲ್ಲ, ಅವುಗಳ ಬಗ್ಗೆ ನಾವಿಲ್ಲಿ ಬರಿಬೇಕು. KRS ನಾಮ್ ಅಪ್ನಿ ಪಹಚಾನ್ ಕ್ಯೂ ಖೋ ಬೈಠಿ ಹೈ, ಇದು ಪೂರ್ವಾಕ್ಷರಕ್ಕೆ ಪೂರ್ವಾಗ್ರಹ ಈ ಒಂದು ಪಾಠದಿಂದ ಕೇಳಿರ್ತಕ್ಕಂಥದ್ದು ಪ್ರಶ್ನೆ. ಇಲ್ಲಿ PS ರಾಮಾನುಜಮ್ ಅವರು ಈ KRS ಅನ್ನು, ಕೃಷ್ಣರಾಜಸಾಗರ ಅಂತಕ್ಕಂಥ ಹೆಸರನ್ನ ಹೇಗೆ ಅದು ತನ್ನ ಒಂದು ಗುರುತಿಸುವಿಕೆಯನ್ನು ಕಳ್ಕೊಂಡಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರಿಬೇಕು. ನಿಮ್ನಲಿಖಿತ ದೋಹೆ ಕಾ ಭಾವಾರ್ಥ ಅಪ್ನೆ ಶಬ್ದೋ ಮೇ ಲಿಖಿಯೇ, ತರ್ವರ್ ಫಲ್ ನಹಿ ಖಾತ್ ಹೈ, ಸರ್ವಲ್ ಪಿಯ ಹಿ ನಾಪಾನ್, ಕಹಿ ರಹೀಂ ಪ್ರಕಾಶ್ ಹಿತ್ ಸಂಪತ್ತಿ ಸಂಚಹಿ ಸುಜಾನ್. ಮೊದಲನೆಯ ಒಂದು ಪೊಯಮ್ ರಹೀಂ ಕೆ ದೋಹೆಯಿಂದ ಏನು ಹೇಳ್ತಿದ್ದಾರೆ ಇಲ್ಲಿ, ಇಸ್ ದೋಹೆ ಮೇ ಯಾವುದೇ ದೋಹ ಕೇಳಿ, ಈ ರಹೀಂ ಕೆ ದೋಹೆಯಿಂದಾನೇ ಕೇಳಬೇಕು. ಹಾಗಾಗಿ ನಾವೇನು ಮಾಡಬೇಕು, ಸ್ಟಾರ್ಟಿಂಗ್ಗೆ ಪ್ರಸ್ತುತ दोहे को रहीम के दोहे से लिया गया है. यहाँ रहीम कहते हैं कि तरवर मतलब पेड़ फल नहीं खाता है, सरोवर पानी नहीं पीता है. रहीम कहते हैं कि सुजान इसलिए संपत्ति को संचित करता है कि जिससे प्रकाश मतलब दूसरों का हित हो सके. ಇಷ್ಟನ್ನು ನಾವೇನು ಮಾಡಬೇಕು, ಬರಿಬೇಕಾಗುತ್ತೆ. ನೆಕ್ಸ್ಟ್ ಗದ್ಯಾಂಶ का अनुवाद कन्नड़ या अंग्रेजी में लिखी ಅಂತ ಇದೆ. हाँ बेटा बकासुर हम सब लोगों की रखवाली करता है और उसके बदले में हमसे एक गाड़ी अन्न 2 भैंसे और 1 मनुष्य लेता है. ಇದು ಭೀಮ और ರಾಕ್ಷಸದಿಂದ ಬಂದಿರತಕ್ಕಂಥ ಸೆಂಟೆನ್ಸು. ಇದನ್ನು ನಾವು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಏನು ಮಾಡ್ಬೋದು, ಅನುವಾದ ಮಾಡ್ಬೋದು. ಹೌದು ಮಗು, ಅಂದರೆ ಈ ಮಗು ಯಾರು, ಭೀಮ. ಹೌದು ಮಗು, ಬಕಾಸುರ ನಮ್ಮ ರಕ್ಷಣೆಯನ್ನು ಮಾಡ್ತಾನೆ, ಮತ್ತು ಅದರ ಬದಲಿಗೆ ಅವನೇನು ಮಾಡ್ತಾನೆ, ಒಂದು ಗಾಡಿ ಅನ್ನ, 2 ಎಮ್ಮೆ ಅಥವಾ ಕೋಣ, ಒಬ್ಬ ಮನುಷ್ಯನನ್ನು ಆತ ಪಡಿತಾನೆ ಅಂತಕ್ಕಂಥದ್ದನ್ನು ನಾವು ಬರಿಬೇಕಾಗುತ್ತೆ. ಖೇಲೋಂ ಕೆ ಪ್ರಕಾರ ಲಿಖತೆ ಹುಯೇ ಕುಚ್ ಉದಾಹರಣೆ ದೀಜಿಯೇ. 2 ಪ್ರಶ್ನೆಗಳಿದ್ದಾವೆ, 4 ಅಂಕಗಳಿಗೆ. ಅವನ್ನು ನಾವೇನು ಮಾಡಬೇಕು, ಬರಿಬೇಕು. ಖೇಲು ಕೂದು ಸ್ವಸ್ತ್ರಹುಯಿಂದ ಈ 2 ಪ್ರಶ್ನೆಗಳನ್ನು ಕೇಳಿದರೆ ಒಂದನ್ನು ನಾವು ಆಯ್ಕೆ ಮಾಡಿ ಬರಿಬೇಕು. ಇನ್ನೊಂದು ಈ ಪದ್ಯವನ್ನು ಗತಿ ಪ್ರಬಲ ಹೇ, ಈ ಒಂದು ಪದ್ಯವನ್ನು ನಾವೇನು ಮಾಡ್ಬೋದು, ಬೈಹಾಟ್ ಮಾಡಿ ಇದನ್ನು ನಾವು ಬರಿಬೇಕು 4 ಅಂಕಗಳಿಗೆ. 36ನೇ ಮೇನೇನಪ್ಪ ಅಂದರೆ ಗದ್ಯಾಂಶವನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಆ ಪ್ಯಾರಾಗ್ರಾಫಲ್ಲಿರ್ತಕ್ಕಂತಹ, ಅಂದರೆ ಉದಾಹರಣೆಗೆ ಕಿಸ್ ಕಾಲ್ ಕೋ ಹಿಂದಿ ಕಿ ಗದ್ದಿ ಕಾಲ್ ಕಹಾ ಜಾತಾ ಹೈ, ಹಿಂದಿ ಸಾಹಿತ್ಯಕ್ಕೆ ಆಧುನಿಕ ಕಾಲ್ ಕೋ ಗದ್ದಿ ಕಾಲ್ ಕಹಾ ಜಾತಾ ಹೈ. ಇದು ಮೊದಲನೆಯ ಪ್ರಶ್ನೆಗೆ ಉತ್ತರ. ಪ್ಯಾಸೇಜ್ಗಳು ಭಾಳ ಈಸಿ ಇರ್ತವೆ. ಆಧುನಿಕ ಕಾಲ್ ಕಾ ಆರಂಭ ಕಿಸ್ ಯುಗ್ ಸೆ ಮಾನಾ ಜಾತಾ ಹೈ, ಆಧುನಿಕ ಕಾಲ್ ಕಾ ಆರಂಭ ಭರತೇಂದು ಯುಗ್ ಸೆ ಮಾನಾ ಜಾತಾ ಹೈ. ಇದು 2ನೇ ಪ್ರಶ್ನೆಗೆ. ನೋಡಿರಿ ಎಷ್ಟು ಚೆನ್ನಾಗಿ ಇಲ್ಲೇ ಕೊಟ್ಟಿದ್ದಾರೆ. ಇವನ್ನ ನಾವು ಈಸಿಯಾಗಿ ಬರಿಬಹುದು. ಹಿಂದಿ ಗದ್ಯಕ್ಕೆ ಜನಕ್ ಕೌನ್ ಹೇ, ಭರತೇಂದು ಹಿಂದಿ ಗದ್ಯಕ್ಕೆ ಜನಕ್ ಮಾನೆ ಜಾತೆ ಹೇ. ಇದು 3ನೇ ಪ್ರಶ್ನೆಗೆ ಉತ್ತರ. ಹಾಗೆಯೇ 4ನೇ ಪ್ರಶ್ನೆ ಏನಿದೆ, ಗದ್ದಿ ಕಾಲ್ಕಿ ಕಾವ್ಯ ಭಾಷಾ ಕೌನ್ಸಿ ಹೈ, ಖಡಿ ಬೋಲಿ ಅಂತಕ್ಕಂಥದ್ದು ಇರುತ್ತೆ. ಇಲ್ಲಿ ನೋಡಿರಿ, ಖಡಿ ಬೋಲಿ, ಗದ್ಯ ಭಾಷಾಕಿ ಕಾವ್ಯ ಭಾಷಾ ಖಡಿ ಬೋಲಿ ಹೈ ಅಂತ ನಾವು ಬರಿಬಹುದು.
ಮತ್ತು ಇಲ್ಲಿ ಬ್ರಜಭಾಷಾ ಅಂದರೆ ಮತ್ತು ಖಡಿಬೋಲಿ ಕೂಡ ಇದೆ, ಎರಡು ಕೂಡ ಬರಿಬೋದು. ಬ್ರಜಭಾಷಾ ಅಥವಾ ಖಡಿಬೋಲಿ ಅಂತಕ್ಕಂಥದ್ದು ನಾವು ಇಲ್ಲಿ ಬರಿಬಹುದು. ನಿಬಂಧ ಕೇಳಿದರೆ 12 ಮತ್ತು 15 ವಾಕ್ಯಗಳಲ್ಲಿ ನಾವು 12ರಿಂದ 15 ವಾಕ್ಯಗಳಲ್ಲಿ ಬರೀಬೇಕು. ಇಲ್ಲಿ ಪುಸ್ತಕಂಕ ಮಹತ್ವ, ಪುಸ್ತಕಗಳ ಮಹತ್ವ ಒಂದು, ಖೇಲಂಕ ಮಹತ್ವ ಅಂದರೆ ನಾವು ಖೇಲಕೂದ ಸ್ವಸ್ತ್ರ ನೋಡಿದ್ದೀವಲ್ವ, ಹಾಗಾಗಿ ಇದನ್ನು ನೀವು ಆಯ್ಕೆ ಮಾಡಿಕೊಂಡು ಈಸಿಯಾಗಿ ಇದನ್ನು ನೀವು ಬರೀಬಹುದು. ಇದು ಪೀಠಿಕೆಯನ್ನು ಹಾಕ್ತೀರಾ, ಇಲ್ಲಿ ಉಪಸಂಹಾರ ಮಾಡ್ತೀರಾ, ಖೇಲಕ್ಕೆ ಪ್ರಕಾರ ಯಾವ್ಯಾವ ಥರದ ಆಟಗಳಿದ್ದಾವೆ ಮತ್ತು ಯಾವ್ಯಾವ ಪುರಸ್ಕಾರಗಳು ಸಿಗ್ತವೆ, ಭಾಳ ಇದಾವಲ್ಲ ಪುರಸ್ಕಾರಗಳೆಲ್ಲ ಆ ಪಾಠದಲ್ಲಿ ಬಂದಿದ್ದಾವಲ್ಲ ಅವು, ಮತ್ತು ಅದರ ಮಹತ್ವ ಏನು, ಅದರ ಲಾಭಗಳೇನು ಅಂತಕ್ಕಂಥದ್ದು ಇಡೀ ಪಾಠದಲ್ಲಿ ನೀವು ಓದಿರ್ತೀರಾ. ಈಸಿಯಾಗಿ ಇದನ್ನು ನೀವು ಬರೀಬಹುದು. ಇಲ್ಲ ಇಂಟರ್ನೆಟ್ಗೆ ಉಪಯೋಗ ಅಂದರೆ ನೀವು ಮುಂದಿನ ವರ್ಷ 10th ಬಂದಾಗ ಇದು ಭಾಳ ಮುಖ್ಯ ಆಗುತ್ತೆ, ಒಂದು ಪಾಠ ಇದೆ, ಅದರಿಂದ ಆದರೂ ಕೂಡ ನೀವು ಇಂಟರ್ನೆಟ್ನ ಉಪಯೋಗಗಳ ಬಗ್ಗೆ ಒಂದು ಎಸ್ಸೆಯನ್ನು ಬರೀತೀರಾ. ನೆಕ್ಸ್ಟ್ ಕೊನೆಗೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತಾರಲ್ಲ ಹಾಗೆ 5 ಅಂಕಗಳಿಗೆ ಒಂದು ಚುಟ್ಟಿ ಪತ್ರವನ್ನು ನೀವು ಬರೀಬೇಕು. ಅಣ್ಣನ ಮದುವೆ ಇದೆ, ಹಾಗಾಗಿ ನಿಮ್ಮ ಒಂದು 3 ದಿನಗಳ 3 ದಿನಕ್ಕೆ ಅಂದರೆ 3 ದಿನಗಳ ಒಂದು ಪತ್ರವನ್ನು ಬರೀಬೇಕು. ಈ ಪತ್ರ ಬರೆಯೋ ರೀತಿಯನ್ನು ಈ ಒಂದು ವಿಡಿಯೋದಲ್ಲಿ ವಿವರಿಸಲಾಗಿದೆ, ನೀವು ಅದನ್ನು ನೋಡಿ ಅದನ್ನು ಫಾಲೋ ಮಾಡ್ಬೋದು. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣಂತೆ. ಸಾಧ್ಯ ಆದರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನಾವು ಕೊಡ್ತಾ ನಾವು ಇದು ಮಾಡೋಣಂತೆ. ಹಾಗೆಯೇ 9ನೇ ತರಗತಿಯ ಅಷ್ಟು ಪ್ರಶ್ನೆ ಉತ್ತರಗಳನ್ನು, ಅಷ್ಟು ಪಾಠಗಳನ್ನು ನಾವು ಇಲ್ಲಿ ಈ ಇನ್ನೊಂದು ವಿಡಿಯೋದಲ್ಲಿ ನಾವು ಏನು ಮಾಡಿದ್ದೀವಿ, ಮಾತಾಡಿದ್ದೀವಿ. ಅದನ್ನು ಕೂಡ ನೀವು ನೋಡಿರಿ. ಪತ್ರ ಬೇಕಂದರೆ ಇದನ್ನು, ಮತ್ತು ರಿವಿಷನ್ ಬೇಕಂದರೆ ಈ ಕಡೆ ಇದನ್ನು ನೀವು ಫಾಲೋ ಮಾಡಿರಿ. ಮತ್ತೆ ಸಿಗೋಣ. ಧನ್ಯವಾದಗಳು.